ಆತ್ಮೀಯ ವಿದ್ಯಾರ್ಥಿನಿಯರೇ, ಇವತ್ತು ನಾವು BA 5ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ 2ರಲ್ಲಿ ಬರುವಂಥ ಶಬ್ದ ಸ್ಮೃತಿ, ಶಬ್ದಮಣಿ ದರ್ಪಣ, ಶಬ್ದಾನುಶಾಸನ ಅನ್ನುವಂಥ 3 ವ್ಯಾಕರಣ ಕೃತಿಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಶಬ್ದ ಸ್ಮೃತಿ, ಶಬ್ದಮಣಿ ದರ್ಪಣ, ಶಬ್ದಾನುಶಾಸನ ಈ 3 ಕೃತಿಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕೃತಿಗಳು. ಕನ್ನಡ ಭಾಷೆಗೆ ಸುಮಾರು 2000ಕ್ಕಿಂತ ಹೆಚ್ಚು ವರ್ಷದ ಇತಿಹಾಸವಿದೆ. ದಕ್ಷಿಣ ದ್ರಾವಿಡ ಭಾಷೆಯಾದಂಥ ಕನ್ನಡ ಸ್ವತಂತ್ರ ಅಸ್ತಿತ್ವ ಪಡೆದು ತನ್ನದೇ ಆದಂಥ ಲಿಪಿಯನ್ನು ಸಹ ಹೊಂದಿದೆ. 10ನೇ ಶತಮಾನದ ವೇಳೆಗೆ ಕನ್ನಡ ಭಾಷೆ ಸಾಕಷ್ಟು ಸಮೃದ್ಧಿಯನ್ನು ಹೊಂದಿತ್ತು. ಅಷ್ಟೇ ಅಲ್ಲದೆ ತನ್ನದೇ ಆದಂಥ ಶ್ರೀಮಂತ ಸಾಹಿತ್ಯವನ್ನು ಸಹ ಹೊಂದಿತ್ತು. ಆದರೆ ನಮಗೆಲ್ಲ ಈ ಸಾಹಿತ್ಯದ ಜೊತೆಗೆ ಕನ್ನಡ ವ್ಯಾಕರಣವನ್ನು ತಿಳಿಯುವುದೂ ಸಹ ಏನು ಅಂದರೆ ಬಹಳಷ್ಟು ಅವಶ್ಯವಾಗಿದೆ. ಅಂತೆಯೇ ಕನ್ನಡದ ಪ್ರಾಚೀನ ವ್ಯಾಕರಣಕಾರರು ನೀಡಿದಂಥ ಕೊಡುಗೆಗಳನ್ನು ನಾವಿಲ್ಲಿ ಸ್ಮರಿಸಬಹುದು. ಈಗ ನಾವು ಒಂದೊಂದೇ ವ್ಯಾಕರಣ ಕೃತಿಗಳ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದು ಶಬ್ದಸ್ಮೃತಿ. ಶಬ್ದಸ್ಮೃತಿ 2ನೇ ನಾಗವರ್ಮನ ಕಾವ್ಯಾವಲೋಕನದ ಮೊದಲ ಭಾಗ. ಅಂದರೆ ನಾಗವರ್ಮ ಬರಿತಾನೆ ಕಾವ್ಯಾವಲೋಕನ ಅನ್ನುವಂಥ ಗ್ರಂಥವನ್ನು ಬರಿತಾನೆ. ಅದರಲ್ಲಿ ಮೊದಲನೇ ಭಾಗ ಬರ್ತದೆ. ಅದೇ ಯಾವುದು ಅಂದರೆ ಕನ್ನಡ ವ್ಯಾಕರಣವನ್ನು ಒಳಗೊಂಡಂಥ ಶಬ್ದಸ್ಮೃತಿ ಅಂತ ಹೇಳಿ. ಕವಿರಾಜ ಮಾರ್ಗದ ನಂತರ ಸುಮಾರು 300 ವರ್ಷಗಳ ಮೇಲೆ ಕನ್ನಡ ವ್ಯಾಕರಣ ಬಂದದ್ದು. ಕಾವ್ಯಾವಲೋಕನದಲ್ಲಿ 5 ಅಧಿಕರಣಗಳಿವೆ. ಅದರಲ್ಲಿ ಮೊದಲನೇ ಅಧಿಕರಣ ಶಬ್ದಸ್ಮೃತಿ. ಇದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ್ದಾದರೆ ಉಳಿದ 4 ಅಧಿಕರಣಗಳು ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂಥವು. ಶಬ್ದಸ್ಮೃತಿಯಲ್ಲಿ ಸುಮಾರು 97 ಸೂತ್ರಗಳಿವೆ. ಈ 97 ಸೂತ್ರಗಳು ಸಂಕ್ಷಿಪ್ತವಾಗಿ ಕನ್ನಡ ವ್ಯಾಕರಣವನ್ನು ಕುರಿತು ವಿವರಿಸ್ತಾವೆ. ಆ ಸೂತ್ರಗಳಿಗೆ ಅನುಗುಣವಾಗಿ ಸುಮಾರು 324 ಉದಾಹರಣೆಗಳನ್ನು ಸಹ ಏನು ಅಂದರೆ ಇಲ್ಲಿ ನೀಡಲಾಗಿದೆ. ಶಬ್ದಸ್ಮೃತಿಯಲ್ಲಿ ವ್ಯಾಕರಣದ ಏನು ಅಂಶಗಳಿವೆ ಅಂತ ತಿಳ್ಕೊಂಡಾಗ ಸುಮಾರು 6 ಪ್ರಕರಣಗಳನ್ನು ನಾವಿಲ್ಲಿ ಕಾಣ್ತೀವಿ. ಅವು ಯಾವಂದರೆ ಸಂಜ್ಞಾ ಪ್ರಕರಣ, ಸಂಧಿ ಪ್ರಕರಣ, ನಾಮ ಪ್ರಕರಣ, ಸಮಾಸ ಪ್ರಕರಣ, ತದ್ದಿತ ಪ್ರಕರಣ, ಆಖ್ಯಾತ ಪ್ರಕರಣ. ಈ 6 ಪ್ರಕರಣಗಳ ಬಗ್ಗೆ ಶಬ್ದಸ್ಮೃತಿಯಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಇಲ್ಲಿ ವಿವರಣೆಗೆ ಮಾಡ್ತಿರ್ಬೇಕಾದ್ರೆ ನಾಗವರ್ಮ ಯಾವುದೇ ವಿಚಾರವನ್ನಾಗಲಿ ಅತ್ಯಂತ ಸ್ಪಷ್ಟವಾಗಿ, ಖಚಿತವಾಗಿ, ನಿರ್ಣಾಯಕವಾಗಿ, ಸೋದಾಹರಣವಾಗಿ ವಿವರಿಸ್ತಾನೆ ನಮಗೆ. ಅಂದರೆ ಅಷ್ಟರ ಮಟ್ಟಿಗೆ ನಮಗೆ ಅದನ್ನು ಮನನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಇಲ್ಲಿ ನಾಗವರ್ಮ. ಈ ನಾಗವರ್ಮನ ಕಾವ್ಯಾವಲೋಕನವನ್ನು ಕ್ರಿಸ್ತಶಕ 1903ರಲ್ಲಿ ಬೆಂಗಳೂರಿನಲ್ಲಿ ಆರ್ ನರಸಿಂಹಾಚಾರ್ ಅವರು ಬೇರೆ ಬೇರೆ ಹಸ್ತಪ್ರತಿಗಳ ಸಹಾಯದಿಂದ ಪ್ರಕಟಿಸ್ತಾರೆ. ಇವತ್ತಿನ ಹಾಗೆ ಗ್ರಂಥಗಳು ಸಿಗ್ತಾ ಇರಲಿಲ್ಲ, ಹಸ್ತಪ್ರತಿಗಳು ಸಿಗ್ತಾ ಇದ್ದು. ಹೀಗಾಗಿ ಬೇರೆ ಬೇರೆ ಹಸ್ತಪ್ರತಿಗಳ ಸಹಾಯದಿಂದ ಏನು ಅಂದರೆ ಈ ಕಾವ್ಯಾವಲೋಕನ ಕೃತಿಯನ್ನು ಪ್ರಕಟಿಸ್ತಾರೆ. ತದನಂತರ ಅನೇಕ ಜನ ವಿದ್ವಾಂಸರು ಸಹ ಪ್ರಕಟಿಸ್ತಾರೆ. ಆದರೆ ಇದೀಗ GS ಕಾಪ್ಸೆ ಅವರೇನು ಅಂತಂದರೆ ಶಬ್ದ ಸ್ಮೃತಿಯನ್ನಷ್ಟೇ ಸಂಪಾದಿಸಿ ಪ್ರಕಟಿಸಿದ್ದಾರೆ. ಯಾಕಂದ್ರೆ ನಾವು 5 ಅಧಿಕರಣಗಳಿವೆ ಅಂತ ಹೇಳಿದ್ವಿ. ಮೊದಲನೇ ಅಧಿಕರಣನೇ ಶಬ್ದ ಸ್ಮೃತಿ, ಕಾವ್ಯಾವಲೋಕನದಲ್ಲಿ ಬರುವಂಥದ್ದು. ಹೀಗಾಗಿ ಕೇವಲ ಶಬ್ದ ಸ್ಮೃತಿಯನ್ನಷ್ಟೇ ಇವರೇನು ಅಂದರೆ ಸಂಪಾದಿಸಿ ಪ್ರಕಟಿಸಿದ್ದಾರೆ. ಇದಿಷ್ಟು ವಿವರಣೆ ಏನು ಅಂತಂದರೆ ನಮಗೆ ಶಬ್ದ ಸ್ಮೃತಿಯ ಬಗ್ಗೆ ಇರಬೇಕಾದಂಥದ್ದು. ಇನ್ನು ತದನಂತರ ಬರುವಂಥದ್ದೇ ಕೇಶಿರಾಜನ ಶಬ್ದಮಣಿ ದರ್ಪಣ. ಸದ್ಯ ನಮ್ಮ ಪಠ್ಯಕ್ರಮಕ್ಕೂ ಸಹ ವಿವರವಾಗಿ ಅಧ್ಯಯನಕ್ಕಿದೆ. ಕರ್ನಾಟಕ ಲಕ್ಷಣ ಶಬ್ದಶಾಸ್ತ್ರ ಅಂತ ಹೇಳಿ ತಾನೇ ಕೇಶಿರಾಜ ಇದನ್ನು ಕರೀತಾನೆ. ಈ ರೀತಿ ಕರ್ನಾಟಕ ಲಕ್ಷಣ ಶಬ್ದಶಾಸ್ತ್ರ ಅಂತ ಕರೆದುಕೊಂಡಂಥ ಕೇಶಿರಾಜನ ಶಬ್ದಮಣಿ ದರ್ಪಣ ಕನ್ನಡ ವ್ಯಾಕರಣ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಒಟ್ಟು 337 ಸೂತ್ರಗಳಿವೆ. ಅದರಲ್ಲಿ 120ರಷ್ಟು ಸೂತ್ರಗಳು
ನಾಗವರ್ಮನ ಸೂತ್ರಗಳಿಗೆ ಸಮಾಧಿಯಾಗಿವೆ. ಉಳಿದಂಥ 170ಕ್ಕೂ ಹೆಚ್ಚು ಪ್ರಯೋಗಗಳು ಅಲ್ಲಿಂದ ಯಥಾವತ್ತಾಗಿ ಎತ್ತಿಕೊಳ್ಳಲಾಗಿದೆ. ನಾವು ಶಬ್ದಸ್ಮೃತಿಯಲ್ಲಿ ಹೇಗೆ ಪ್ರಕರಣಗಳನ್ನು ಗಮನಿಸಿದ್ವೋ, ಶಬ್ದಮಣಿ ದರ್ಪಣದಲ್ಲೂ ಸುಮಾರು ವ್ಯಾಕರಣದ 8 ಪ್ರಕರಣಗಳನ್ನು ನಾವು ಕಾಣಬಹುದು. ಅವು ಯಾವಂದರೆ ಸಂಧಿ, ನಾಮ, ಸಮಾಸ, ತದ್ದಿತ, ಆಖ್ಯಾತ, ಧಾತು, ಅವ್ಯಯ, ಅಪಭ್ರಂಶ. ಈ 8 ಪ್ರಕರಣಗಳನ್ನು ನಾವು ಶಬ್ದಮಣಿ ದರ್ಪಣದಲ್ಲಿ ಅಭ್ಯಾಸ ಮಾಡ್ತೀವಿ. ಸೂತ್ರಗಳು ಅಂದರೆ ಕೇಶಿರಾಜ ಬರೆದಂಥ ಸೂತ್ರಗಳು ಸಾಮಾನ್ಯ ಜನರಿಗೂ ಅರ್ಥವಾಗಲಿ, ಸಂದಿಗ್ಧತೆ ಉಂಟಾಗದಿರಲಿ ಅಂತ ಕೇಶಿರಾಜ ಏನು ಮಾಡ್ತಾನಂದ್ರೆ ತನ್ನ ಸೂತ್ರಗಳಿಗೆ ತಾನೇ ವೃತ್ತಿಯನ್ನು ಬರೆದು ಉಪಕರಿಸಿದ್ದಾನೆ. ಅಂದರೆ ಜನಸಾಮಾನ್ಯರಿಗೂ ಅರ್ಥ ಆಗಲಿ ಅಂತ ಉದಾಹರಣೆಗಳೊಂದಿಗೆ ಏನು ಮಾಡ್ತಾ ಇದ್ದಾನೆ ಅಂದರೆ ಆ ಪ್ರತಿಯೊಂದು ಸೂತ್ರಗಳನ್ನು ಏನು ಮಾಡ್ತಾನೆ ವಿವರಿಸ್ತಾನೆ. ಪ್ರತಿಯೊಂದು ಸೂತ್ರಗಳು ಸಹ ಏನು ಅಂದರೆ ಕಂದ ಪದ್ಯದಲ್ಲಿ ಇವೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಕೇಶಿರಾಜ ಶಬ್ದಮಣಿ ದರ್ಪಣವನ್ನು ವಿವರಿಸ್ತಾ ಇರಬೇಕಾದ್ರೆ ಎಷ್ಟೋ ಉದಾಹರಣೆಗಳನ್ನ ತೆಗೆದುಕೊಳ್ತಾನೆ. ಅಂದರೆ ಪಂಪ ಭಾರತ, ಕವಿರಾಜ ಮಾರ್ಗ, ಗದಾಯುದ್ಧ, ಶಾಂತಿ ಪುರಾಣ, ಪಂಪರಾಮಾಯಣ, ಹರಿವಂಶ, ಶೂದ್ರಕ, ಗಿರಿಜಾ ಕಲ್ಯಾಣ, ಹೀಗೆ 10 ಹಲವಾರು ಕಾವ್ಯಗಳಿಂದ ಏನು ಅಂದರೆ ಉದಾಹರಣೆಗಳನ್ನು ಎತ್ತಿಕೊಳ್ತಾನೆ. ಶಬ್ದಮಣಿ ದರ್ಪಣ 1868ರಲ್ಲಿ ಮೊಟ್ಟ ಮೊದಲು ಜೆ ಗ್ಯಾರೆಟ್ ಅವರಿಂದ ಸಂಪಾದಿಸಲ್ಪಟ್ಟು ಪ್ರಕಟ ಆಯಿತು. ತದನಂತರ 1872ರಲ್ಲಿ ಫರ್ಡಿನೆಂಡ್ ಕಿಟಲ್ ಅವರು ಹೆಚ್ಚು ವ್ಯವಸ್ಥಿತವಾಗಿ ಸಂಪಾದಿಸಿ ಪ್ರಕಟಿಸ್ತಾರೆ. ಜೊತೆಗೆ ಇಂಗ್ಲೀಷ್ನಲ್ಲಿ ಟಿಪ್ಪಣಿಗಳನ್ನು ಬರೆದು ಸಹ ಏನು ಮಾಡಿದರು ಅಂದರೆ ಸೇರಿಸಿದರು. ಅದನಂತರ ಏನು ಅಂದರೆ ಅನೇಕ ಜನ ವಿದ್ವಾಂಸರು ಶಬ್ದಮಣಿ ದರ್ಪಣವನ್ನು ಸಂಪಾದಿಸಿ ಪ್ರಕಟಣೆಯನ್ನು ಮಾಡ್ತಾರೆ. ಇದಿಷ್ಟು ಕೇಶಿರಾಜನ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣದ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂಥ ಅಂಶಗಳು. ಇನ್ನು ತದನಂತರ ಬರುವಂಥದ್ದೇ ಮತ್ತೊಂದು ವ್ಯಾಕರಣ ಕೃತಿ ಯಾವುದು ಅಂದರೆ ಶಬ್ದಾನುಶಾಸನ. ಕೇಶಿರಾಜನ ಶಬ್ದಮಣಿ ದರ್ಪಣ ಬಂದ ಮೇಲೆ ಸುಮಾರು 300 ವರ್ಷಗಳ ಕಾಲ ಯಾರೂ ಕನ್ನಡ ವ್ಯಾಕರಣ ಕ್ಷೇತ್ರಕ್ಕೆ ಕೈ ಹಾಕಲಿಲ್ಲ. ಅಷ್ಟರ ಮಟ್ಟಿಗೆ ಶಬ್ದಮಣಿ ದರ್ಪಣ ಏನು ಅಂದರೆ ಕನ್ನಡ ವ್ಯಾಕರಣಕ್ಕೆ ಶ್ರೇಷ್ಠ ಗ್ರಂಥವಾಗಿತ್ತು. ಭಟ್ಟಾಕಳಂಕನೂ ಸಹಿತ ಕನ್ನಡದಲ್ಲಿ ಸರ್ವಕಾಲಕ್ಕೆ ಶಬ್ದಮಣಿ ದರ್ಪಣ ಒಂದೇ ಸಾಕು ಅನ್ನುವಷ್ಟರ ಮಟ್ಟಿಗೆ ಆತ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರಿತಾನೆ. ನೋಡ್ರಿ, ಕನ್ನಡ ವ್ಯಾಕರಣವನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆಯುವಂಥದ್ದು ಅಂತ. ಅದೇ ಯಾವ ಕೃತಿ ಅಂದರೆ ಶಬ್ದಾನುಶಾಸನ. ಈ ಕೃತಿಯಲ್ಲೂ ಸಹ ಸುಮಾರು 592 ಸೂತ್ರಗಳಿವೆ. ಭಟ್ಟಾಕಳಂಕನೂ ಸಹ ತನ್ನ ಸೂತ್ರಗಳಿಗೆ ತಾನೇ ವೃತ್ತಿಯನ್ನು ಬರೆದಿದ್ದಾನೆ. ಅದಕ್ಕೆ ಭಾಷಾಮಂಜರಿ ಅಂತ ನಾಮಕರಣನೂ ಸಹ ಮಾಡ್ತಾನೆ. ಈ ಶಬ್ದಾನುಶಾಸನದಲ್ಲೂ ಸಹ ಸಂಜ್ಞಾವರ್ಣಮಾಲೆ, ಆಖ್ಯಾತ, ಅಪಭ್ರಂಶ, ವಿಭಕ್ತಿ ಪ್ರತ್ಯಯಗಳು, ಸಮಾಸ, ಸರ್ವನಾಮ, ಲಿಂಗ, ವಚನ, ಸಂಖ್ಯಾವಾಚಕ, ಕ್ರಿಯಾಪದ ಹಾಗೂ ಪ್ರತ್ಯಯ ಇವೆಲ್ಲವುಗಳನ್ನು ಶಬ್ದಾನುಶಾಸನದಲ್ಲಿ ವಿವರಿಸಲಾಗಿದೆ. ಇವೆಲ್ಲವೂ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಅಂಶಗಳು. ಇನ್ನು ಭಟ್ಟಾಕಳಂಕ ತನ್ನ ಕೃತಿಗೆ ಹೆಸರನ್ನು ಕೂಡ ಶಬ್ದಸ್ಮೃತಿ ಮತ್ತು ಶಬ್ದಮಣಿ ದರ್ಪಣದಂತೆ ಶಬ್ದಾನುಶಾಸನ ಅಂತಲೇ ಏನು ಮಾಡ್ತಾನಂದರೆ ಹೆಸರನ್ನು ಇಡ್ತಾನೆ. ಅಲ್ಲದೆ ಕೇಶಿರಾಜನ ಶಬ್ದಮಣಿ ದರ್ಪಣಕ್ಕೆ ಸಾಕಷ್ಟು ಋಣಿಯಾಗಿರುವಂಥವನು. ಯಾಕಂದರೆ ಕೇಶಿರಾಜನ ಶಬ್ದಮಣಿ ದರ್ಪಣದಿಂದ ಎಷ್ಟೋ ವಿಷಯಗಳನ್ನು ಈತ ಏನು ಮಾಡ್ತಾನಂದ್ರೆ ಎತ್ತಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ. ಹೀಗಾಗಿ ಆ ಕೃತಿಗೆ ಸಾಕಷ್ಟು ಋಣಿಯಾಗಿದ್ದಂಥವನು ಭಟ್ಟಾಕಳಂಕ. ಶಬ್ದಾನುಶಾಸನವನ್ನು ಕ್ರಿಸ್ತಿಶಕ 1890ರಲ್ಲಿ BL ರೈಸ್ ಅವರು ಮೊಟ್ಟ ಮೊದಲ ಬಾರಿಗೆ ಸಂಪಾದಿಸಿ ಪ್ರಕಟಣೆ ಮಾಡಿದರು. ನಂತರ 1923ರಲ್ಲಿ R ನರಸಿಂಹಾಚಾರ್ಯ ಅವರೂ ಸಹ ಈ ಕೃತಿಯನ್ನು ಸಂಪಾದಿಸಿ ಪ್ರಕಟ ಮಾಡಿದರು. ಈ ಮಧ್ಯೆ 1908ರಲ್ಲಿ ಕುಂಡಲಿ ಗಿರಿಯಾಚಾರ್ ಅನ್ನುವಂಥವ್ರು ಶಬ್ದಾನುಶಾಸನವನ್ನು ಕನ್ನಡಕ್ಕೆ ಭಾಷಾಂತರಿಸತೊಡಗಿದರು. ಯಾಕಂದರೆ ಅದನ್ನು ಭಟ್ಟಾಕಳಂಕ ಸಂಸ್ಕೃತದಲ್ಲಿ ಬರೆದಿದ್ದ. ಅದಕ್ಕೆ ಕನ್ನಡ ಭಾಷಾಂತರ ಮಾಡಬೇಕು ಅಂತ ಕುಂಡಲಿ ಗಿರಿಯಾಚಾರ್ಯರು ಪ್ರಯತ್ನ ಪಡ್ತಾರೆ. ಆದರೆ ದುರ್ದೈವದಿಂದ ಅದು ಪೂರ್ಣ ಆಗುವ ಮೊದಲೇ ಅವರು ತೀರ್ಕೊಂಡ್ರು. ಅವರು
ಇನ್ನೂ ಉಳಿಸಿದಂಥ ಸುಮಾರು 473ನೇ ಸೂತ್ರದಿಂದ ಮುಂದೆ ಸಂಪೂರ್ಣವಾಗಿ ಕನ್ನಡ ಭಾಷೆಗೆ ಭಾಷಾಂತರಿಸಿದವರು ಶ್ರೀನಿವಾಸ ಮೂರ್ತಾಚಾರ್ ಗಟ್ಟಿ. ಅದನ್ನು ಅವರು ಶಬ್ದಾನುಶಾಸನ ಪ್ರಕಾಶಿಕೆ ಎನ್ನುವಂಥ ಶೀರ್ಷಿಕೆಯಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರಕಟಣೆಯನ್ನು ಮಾಡ್ತಾರೆ. ಹೀಗೆ ಕನ್ನಡ ವ್ಯಾಕರಣ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಈ 3 ಜನ ವ್ಯಾಕರಣಕಾರರು ನೀಡ್ತಾರೆ. ಎರಡನೇ ನಾಗವರ್ಮ, ಕೇಶಿರಾಜ ಮತ್ತು ಭಟ್ಟಾಕಳಂಕ. ಅವುಗಳನ್ನೇ ಕ್ರಮವಾಗಿ ನಾವು ಶಬ್ದಸ್ಮೃತಿ, ಶಬ್ದಮಣಿದರ್ಪಣ ಮತ್ತು ಶಬ್ದಾನುಶಾಸನ ಅನ್ನುವಂಥ ಹೆಸರುಗಳಲ್ಲಿ ಏನು ಮಾಡ್ತೀವಿ ಅಂದರೆ ವಿಷಯಗಳನ್ನ ತಿಳಿತಾ ಹೋಗ್ತೀವಿ. ಇದಿಷ್ಟು ಏನು ಅಂದರೆ 3 ವ್ಯಾಕರಣ ಕೃತಿಗಳ ಬಗ್ಗೆ ಇರುವಂಥ ಮಾಹಿತಿ ಅಂತ ಹೇಳ್ಬೋದು. ಧನ್ಯವಾದಗಳು.